ಸ್ನೇಹಿತರೆ ನೋಡಿ, ಅಧಿಕಾರಿಗಳೇ, ರೈಲ್ವೆ ಸ್ಟೇಷನಲ್ಲಿ ಈ ದಿವಸ ನಾನು ನೋಡಿ ಗಾಡಿ ನಿಲ್ಲಿಸೋಗಿದ್ದೀನಿ. ರಾಮನಗರ ಹೋಗಿದ್ದೆ. ರಾಮನಗರ ಬೆಳಿಗ್ಗೆ ಹೋಗಿ ಈಗ ಬಂದೆ ಗಾಡಿ ತೆಗೆಯೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಗಾಡಿ. ಇದೇನಿದು ಅಂತ ಗೊತ್ತಾಗ್ತಾಯಿಲ್ಲ. ಮಣ್ಣೀರಾ ಅಥವಾ ಬೀಡ ತಿಂದಿರೋದ ಏನು ಅನ್ನೋದು ನನಗೆ ಗೊತ್ತಾಗ್ತಾಯಿಲ್ಲ. ಬೀಡ ಉಗ್ದವ್ರ ಅಥವಾ ಮಣ್ಣ. ನೋಡಿ ಇಲ್ಲೆಲ್ಲ ಮೇಲಿಂದ ನೀರು ಹಾಕಿದ್ದಾರೆ ಅನಿಸುತ್ತೆ, ಅಥವಾ ಯಾರೋ ಒಗ್ದಿದ್ದಾರೋ ನನಗೂ ಗೊತ್ತಿಲ್ಲ. ಇದೊಂದು ಚಿತ್ರೀಕರಣ ಮಾಡ್ತಾಯಿದ್ದೀನಿ. ಎಷ್ಟು ಗಲೀಜು ಮಾಡಿದ್ದಾರೆ. ಇದೆಲ್ಲ ಉಗ್ದಿರೋದು ನೋಡಿ, ಸೀಟ್ ಮೇಲೆ ಬಿದ್ದಿರೋದು. ನೋಡಿ ಎಲ್ಲ ಎರ್ಚಿರೋದು. ಏನು ಬೇಜವಾಬ್ದಾರಿ ಕೆಲಸಗಳು. ಚಿತ್ರೀಕರಣ ಸುದ್ದಿ ಮಾಡ್ತಾ ಇರೋದು ಠಾಣಾ ವರದಿ ಮಾಸಿಕ ಪತ್ರಿಕೆ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿ ಸಂಪಾದಕ ಅರ್ಜುನ್ ಇಂದುಶೇಖರ್. ಸ್ನೇಹಿತರೆ, ಇದು ನನ್ನ ದ್ವಿಚಕ್ರ ವಾಹನ. ನೋಡಿ ಗಾಡಿ ಮೇಲೆ ಹೆಂಗೆ ಬಿದ್ದಿದೆ ಗಾಡಿ. ಏನು ಬೇಜವಾಬ್ದಾರಿಯಿಂದ ನೀರು ಹಾಕಲಿ ಅಥವಾ ಬೀಡ ಯಾರ ಪಾನ್ಪರ ಉಗ್ದಿಲಿ, ನನಗೆ ಎರಡು ಅನುಮಾನನೇ. ಮೋಸ್ಟ್ಲಿ ಮೇಲ್ಗಿಡ ಗಿಡ ಇದೆ ಅನಿಸುತ್ತೆ. ನೀರು ಹಾಕ್ದಾಗ ನೋಡಿ ಇಲ್ಲಿಂದ ಸಿಡ್ದಿರ್ಬೋದು ಅನ್ಕೋತೀನಿ, ಅಥವಾ ಗಿಡ ಪಾನ್ಪರಾಗಿ ಇಷ್ಟೊಂದು ಸಾಧ್ಯ ಇಲ್ಲ ಅನ್ಕೋತೀನಿ ಇಡೋಕ್ಕೆ. ನೋಡಿ ಬಿದ್ದಿರೋದು. ಸ್ನೇಹಿತರೆ, ಇದೊಂದು ಸುದ್ದಿ ಸಮಾಚಾರ ಮಾಡ್ತಾಯಿದ್ದೀನಿ. ನೋಡಿ ಗಾಡಿ ಗಲೀಜಿದ್ರೆ ಇವಾಗ ನಾನು ಒರೆಸ್ಕೊಂಡು ಇವ್ರಿಗೆ ನಾನು ಪಾರ್ಕಿಂಗ್ ಶುಲ್ಕ ಕೊಟ್ಬಿಟ್ಟು ನಾನು ಒರೆಸ್ಕೊಂಡು ನಾನು ಗುಲಾಮ್ಗಿರಿ ಕೆಲಸ ಮಾಡಬೇಕು. ಸಂಪಾದಕ ನಾನು ಠಾಣಾ ವರದಿ ಮಾಸಿಕ ಪತ್ರಿಕೆ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿ. ನೋಡೋಣ ಇದಕ್ಕೆ ಇಲ್ಲಿ ಮುಂದೆ ಟಿಕೆಟ್ ಕೊಟ್ಟಿರೋರನ್ನ ಕೇಳ್ತೀನಿ, ಏನು ಹೇಳ್ತಾರೆ ಬನ್ನಿ ಕೇಳೋಣ ಸ್ನೇಹಿತರೆ. ಹಾಂ, ಇಲ್ಲೇ ಇತ್ತು ಬೆಳಗ್ಗೆ. ಇಲ್ಲೇ ನಾನು ನಿಲ್ಸೋದ್ನಲ್ಲ ನಾನು. ಪ್ರೆಸ್ನವ್ರಪ್ಪ ನಾವು ಪಾರ್ಕಿಂಗ್ ಪ್ರೆಸ್ನವ್ರು ಅಂತ ಹೇಳೋದ್ನಲ್ಲ. ನೋಡಿ ಅಲ್ಲಿ ನೋಡಿ ಮುಂದೆ ಎಲ್ಲ ಬನ್ನಿ. ನೋಡಿ ಇಲ್ಲೆಲ್ಲ ಸೀಟ್ ಗಾಡಿ ಫುಲ್ ಆಗಿದೆ ಗಲೀಜು. ಹಾಂ ನೋಡಿ, ಇವ್ರು ಅರ್ಧಂಬರ್ಧ ಓಡಿಸಿದ್ರು ಹೋದ್ರು ಇವರು. ನೋಡಿ ಹೇಳ್ದೆ ಬೇಜವಾಬ್ದಾರಿ ಕೆಲಸ. ಚಿತ್ರೀಕರಣ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ರೈಲ್ವೆ ಅಧಿಕಾರಿಗಳೇ, ರೈಲ್ವೆ ಇದಕ್ಕೆ ಸಂಬಂಧಪಟ್ಟಿರೋರು, ಪಾರ್ಕಿಂಗು ಇದಕ್ಕೆ ಸಂಬಂಧಪಟ್ಟಿರೋರು ದಯವಿಟ್ಟು ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊತೀನಿ. ಠಾಣಾ ವರದಿ ಮಾಸಿಕ ಪತ್ರಿಕೆ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿ ಸಂಪಾದಕ ಅರ್ಜುನ್ ಇಂದುಶೇಖರ್. ಸುದ್ದಿ ಸಮಾಚಾರ ಇದೊಂದು ಚಿತ್ರೀಕರಣ ಮಾಡ್ತಾ ಇರೋದು ನಾನು ನಿಮ್ಮ ಪ್ರೀತಿ ಅರ್ಜುನ್ ಇಂದುಶೇಖರ್. ಠಾಣಾ ವರದಿ ಮಾಸಿಕ ಪತ್ರಿಕೆ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ನೋಡಿ, ಪಾರ್ಕಿಂಗ್ನ ಈ ದ್ವಿಚಕ್ರ ವಾಹನ ಪಾರ್ಕಿಂಗ್ನ ಒಂದು ಸಮಸ್ಯೆ ನೋಡಿ ಸ್ನೇಹಿತರೆ. ಇದೊಂದು ಸುದ್ದಿ ಸಮಾಚಾರ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಪ್ರೀತಿ ಅರ್ಜುನ್ ಇಂದುಶೇಖರ್. ಸ್ನೇಹಿತರೆ, ಸಿಟಿ ರೈಲ್ವೆ ಸ್ಟೇಷನ್ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ. ಸ್ನೇಹಿತರೆ ನೋಡಿ, ಇಲ್ಲೇ ಪಾರ್ಕಿಂಗ್ ಮಾಡಿದ್ದೆ ನಾನು, ವಾಹನ ನಿಲುಗಡೆ ಮಾಡಿದ್ದೆ. ಎಲ್ಲ ನೀರು ನೋಡಿ, ಇಲ್ಲೇನು ಮಣ್ಣು ಹಾಕಿದ್ದಾರೆ, ಏನೋ ಬೇಜವಾಬ್ದಾರಿಯಿಂದ ನೀರುಗಳು ಎರ್ಚಿದ್ದಾರೆ. ಗಾಡಿ ತುಂಬ ಗಲೀಜಾಗಿದೆ. ಚಿತ್ರೀಕರಣ ಮಾಡಿದ್ದೀನಿ. ಚಿತ್ರೀಕರಣದಲ್ಲಿ ನೋಡಿ ಕಂಪ್ಲೇಂಟ್ ದೂರ ತಲುಪಿಸ್ತಾ ಇದ್ದೀನಿ. ನೋಡಿ ಟೂ ವೀಲರು ಮೇಲೆಲ್ಲ ಸೀಟ್ ಮೇಲೆಲ್ಲ ಆಗಿತ್ತು. ಅವ್ರು ಒರೆಸು ಅಂದರೆ ಬೇಜವಾಬ್ದಾರಿಯಿಂದ ಒರೆಸಿದ್ರು. ಸರಿ, ನಾನೇ ಸೀಟ್ನೆಲ್ಲ ಒರೆಸ್ಕೊಂಡು ಬಂದೆ. ಎಷ್ಟು ಗಲೀಜಾಗಿ ಇಕ್ಕಿದ್ದಾರೆ. ಕೊಡೋ ದುಡ್ಡೆಲ್ಲ ಕೊಟ್ಬಿಟ್ಟು ನಾವು ಇವ್ರ ಹತ್ರ ಮಾತು ಕೇಳಬೇಕು. ಇವರ ದುರ್ವರ್ತನೆ. ಗಾಡಿ ಬಿಟ್ಟ ಮೇಲೆ ಅವ್ರು ಸುಪರ್ದಿಯಲ್ಲಿದ್ದರೆ ಗಾಡಿ ಕ್ಲೀನಾಗಿ ನೋಡ್ಕೋಬೇಕಲ್ವಾ ಕರ್ನಾಟಕ. ಸ್ನೇಹಿತರೆ, ಇದು ನಮ್ಮ ವ್ಯವಸ್ಥೆ, ರೈಲು ನಿಲ್ದಾಣದ ವ್ಯವಸ್ಥೆ, ಪಾರ್ಕಿಂಗ್ ವ್ಯವಸ್ಥೆ. ಸ್ನೇಹಿತರೆ, ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಇದೊಂದು ಸುದ್ದಿ ಸಮಾಚಾರ ಕೊಡ್ತಾ ಇರೋದು ನಾನು ನಿಮ್ಮ ಪ್ರೀತಿ ಅರ್ಜುನ್ ಇಂದುಶೇಖರ್. ಠಾಣಾ ವರದಿ ಮಾಸಿಕ ಪತ್ರಿಕೆ ಹಾಗೂ ಠಾಣಾ ವರದಿ ಸುದ್ದಿವಾಹಿನಿ. ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅರ್ಜುನ್ ಇಂದುಶೇಖರ್. ನಮಸ್ಕಾರ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.